ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಯುದ್ಧ ಸಂಭವಿಸುವ ವಾತಾವರಣ ಇರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಸೋಮವಾರ ರಾತ್ರಿ 8 ಗಂಟೆಯಿಂದ 8 ಗಂಟೆ 10 ನಿಮಿಷದವರೆಗೆ ಕಲಬುರಗಿ ನಗರವನ್ನು ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರದ ಸಂಪೂರ್ಣ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ವತಿಯಿಂದ ದಿನಾಂಕ 19 ಮೇ 2025ರಂದು ಮಾಕ್ ಡ್ರಿಲ್ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ವಿದ್ಯುತ್ ಬ್ಲಾಕ್ಔಟ್ ಮಾಡುತ್ತಿರುವುದಕ್ಕೆ ಗ್ರಾಹಕರು ಸಹಕರಿಸುವಂತೆ ಕೋರಲಾಗಿತ್ತು. ಯುದ್ಧ ಸಂಭವಿಸುವ ವಾತಾವರಣ ಇರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮಾನ್ಯ ಕೇಂದ್ರ ಸರ್ಕಾರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ದಿನಾಂಕ 19 ಮೇ 2025ರಂದು ರಾತ್ರಿ 8 ಗಂಟೆಯಿಂದ 8 ಗಂಟೆ 10 ನಿಮಿಷದವರೆಗೆ ಕಲಬುರಗಿ ನಗರವನ್ನು ಸಂಪೂರ್ಣ ಬ್ಲಾಕ್ಔಟ್ ಮಾಡಲು ನಿರ್ಧರಿಸಲಾಗಿತ್ತು. ಆದ ಕಾರಣ ಸಾರ್ವಜನಿಕರು ತುರ್ತು ಸೇವೆಗಳನ್ನು ಹೊರತುಪಡಿಸಿ ತಮ್ಮ ಮನೆಯಲ್ಲಿ ಇರುವ ಇನ್ವರ್ಟರ್ ಗಳನ್ನು ಸ್ಥಗಿತಗೊಳಿಸಿ ಮಾಕ್ ಡ್ರಿಲ್ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಲಬುರಗಿಯ ಕಾರ್ಯ ಮತ್ತು ಪಾಲನೆ ನಗರ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರ ವತಿಯಿಂದ ಮನವಿ ಮಾಡಲಾಗಿತ್ತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿದಲಾಯಿ ಗ್ರಾಮಕ್ಕೆ ಶನಿವಾರ ಭೇಟಿ ನೀಡಿದ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಸಂಬಂಧ ನಡೆಸುತ್ತಿರುವ ಸಮೀಕ್ಷಾ ಕಾರ್ಯವನ್ನು ವೀಕ್ಷಿಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ ಅವರು ಶನಿವಾರ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿದಲಾಯಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಸಂಬಂಧ ನಡೆಸುತ್ತಿರುವ ಸಮೀಕ್ಷಾ ಕಾರ್ಯ ವೀಕ್ಷಿಸಿದರು. ಸಹಾಯಕ ಆಯುಕ್ತರಾದ ಪ್ರಭು ರೆಡ್ಡಿ, ತಹಶೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕದ ಸಿಂಘಂ ಹುತಾತ್ಮ PSI ಮಲ್ಲಿಕಾರ್ಜುನ್ ಬಂಡೆಯವರ ದೇಶಭಕ್ತಿ ಆಧಾರಿತ ರಾಜ್ಯದಾದ್ಯಂತ ಬಿಡುಗಡೆಯಾಗಿರುವ ಬಂಡೆ ಸಾಹೇಬ್ ಚಲನಚಿತ್ರದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಶೆಟ್ಟಿ ಮಲ್ಟಿಪ್ಲೆಕ್ಸ್ ವರೆಗೂ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು.
ಕರ್ನಾಟಕ ಸಿಂಘಂ ಹುತಾತ್ಮ PSI ಮಲ್ಲಿಕಾರ್ಜುನ್ ಬಂಡೆಯವರ ದೇಶಭಕ್ತಿ ಆಧಾರಿತ ರಾಜ್ಯದಾದ್ಯಂತ ಬಿಡುಗಡೆಗೊಂಡಿರುವ ಬಂಡೆ ಸಾಹೇಬ್ ಚಲನಚಿತ್ರ ವೀಕ್ಷಣೆ ಹಾಗೂ ಸಂವಾದ ಕಾರ್ಯಕ್ರಮ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಇವರ ನೇತೃತ್ವದಲ್ಲಿ ಚಲನಚಿತ್ರದ ಯಶಸ್ವಿಗಾಗಿ ದಿನಾಂಕ 20 ಮೇ 2025 ಬೆಳಿಗ್ಗೆ 11:30ಕ್ಕೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಶೆಟ್ಟಿ ಚಿತ್ರಮಂದಿರದವರೆಗೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ಮಲ್ಲಿಕಾರ್ಜುನ್ ಬಂಡೆಯವರ ಪಾತ್ರ ನಿರ್ವಹಿಸಿದ ಸಂತೋಷ್ ರಾಮ್, ರೋಡಿ ಮುನ್ನಾ ಪಾತ್ರ ನಿರ್ವಹಿಸಿದ ಪರ್ವೇಜ್ ಸಿಂಬಾ, ಈ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದಿರುವ ವೀರಣ್ಣ ಕೊರಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಹಾಗೆ ನಮ್ಮ ಕಲಬುರಗಿಯ ಎಲ್ಲ ಸಿನಿ ರಸಿಕರಿಗೆ ಹಾಗೆ ಕಲಾಪ್ರೇಮಿಗಳಿಗೆ ಎಲ್ಲರಿಗೂ ಸಂತೋಷ್ ರಾಮ್ ಮಾಡುವ ನಮಸ್ಕಾರಗಳು. ನಾನು ಈ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿರ್ತೇನೆ. ಇದೊಂದು ನನಗೆ ಒಂದು ಅದೃಷ್ಟದ ಒಂದು ಸಿನಿಮಾ ಅಂತಲೇ ಹೇಳಬೇಕು. ಏಕೆಂದರೆ ಒಬ್ಬ ದಕ್ಷ ಧೀಮಂತ ಪೊಲೀಸ್ ಅಧಿಕಾರಿ ದಿವಂಗತ ಮಲ್ಲಿಕಾರ್ಜುನ್ ಬಂಡೆ ಅವರ ಒಂದು ಪಾತ್ರವನ್ನು ನಾನಿವತ್ತು ನಿರ್ವಹಿಸಿರೋದು ಒಂದು ತುಂಬ ಖುಷಿ ಹಾಗೆ ರೋಮಾಂಚನ ಆಗುವಂಥ ಒಂದು ಮೂಮೆಂಟ್ ಅಂತಲೇ ಹೇಳ್ಕೊತಾ ಇದ್ದೀನಿ. ಹಾಗೆ ತುಂಬ ಅದೃಷ್ಟದ ಒಂದು ಸಿನಿಮಾ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಂತಹ ಗೋಪಣ್ಣ ದೊಡ್ಡಮನಿ ಸರ್, ನಮ್ಮ ಪ್ರೊಡ್ಯೂಸರ್ ಆದಂಥ, ಹಾಗೆ ನಮ್ಮ ರೈಟ್ರು, ಹಾಗೆ ಇದರ ಏನು ಸಂಭಾಷಣೆ ಎಲ್ಲ ಬರೆದಿರ್ತಕ್ಕಂಥ ನಮ್ಮ ವೀರಣ್ಣ ಕೊರಳ್ಳಿ ಸರ್, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಿನ್ಮಯ ರಾಮ್ ಸರ್ ಅವರು ತುಂಬಾ ಇದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಅದ್ಭುತವಾದ ಇವತ್ತು ಎಲ್ಲ ಜನಗಳಿಗೂ, ಯಾಕೆಂದರೆ ಮಲ್ಲಿಕಾರ್ಜುನ್ ಬಂಡೆ ಎಲ್ಲ ಜನಗಳು, ಈವನ್ ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿದೆ. ಆದರೆ ಅವರ ಜೀವನ ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಎಲ್ಲದನ್ನೂ ಸಹ ಸರ್ಚ್ ಮಾಡಿಕೊಂಡು ಇವತ್ತು ಅದನ್ನು ಜನತೆಗೆ ಮುಟ್ಟಿಸಿದ್ದಾರೆ ತುಂಬ ಸೂಕ್ಷ್ಮವಾಗಿ. ಅವರ ಒಂದು ಅಂತ್ಯ ಹೇಗಾಯಿತು ಎಲ್ಲದನ್ನೂ ಸೂಕ್ಷ್ಮವಾಗಿ ಹೇಳಿಕೊಂಡು ಒಂದು ಒಳ್ಳೆ ಸಿನಿಮಾವನ್ನು ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗ ಆಲ್ರೆಡಿ 16ನೇ ತಾರೀಕಿಂದ ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೀತಾ ಇದೆ. ತಾವೆಲ್ಲರೂ ಕೂಡ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈವನ್ ಈ ಕಾಲೇಜು ಯೂತ್ಸ್ಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಸಿನಿಮಾವನ್ನು ನೋಡಿ ನಮ್ಮ ಬಂಡೆ ಸಾಹೇಬ್ ಚಿತ್ರವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ರಾಜ್ಯಾದ್ಯಂತದಲ್ಲೂ ಎಲ್ಲರ ಜನ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ. ತಾವು ಕೂಡ ಎಲ್ಲ ಬಂದು ನೋಡಿ ತಮ್ಮ ಅನಿಸಿಕೆಯನ್ನು ಇನ್ನೊಬ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ಬೇಕು ಇಂಥ ಒಂದು, ಯಾಕೆಂದರೆ ಈಗಿನ ಇದರಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬಾ ಬರ್ತಾ ಇದ್ದಾವೆ. ಈಗ ಯಾವುದೇ ಒಂದು ಜೀವನ ಆಧಾರಿತ ಚಿತ್ರಗಳನ್ನು ಮಾಡೋದಕ್ಕೆ ಭಾರಿ ಧೈರ್ಯ ಬೇಕು. ಏಕೆಂದರೆ ಜನ ತಗೋತಾರೋ ಇಲ್ಲೋ ಅಂತ ತುಂಬ ಭಯದಲ್ಲಿ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಗೋಪಣ್ಣ ದೊಡ್ಡಮನಿ ಸರು ಮತ್ತು ಕೊರಳಿ ಸರ್ ಸೇರಿಕೊಂಡು ಈ ಒಂದು ಸಿನಿಮಾನ ತುಂಬ ಧೈರ್ಯ ಮಾಡಿ ಎಲ್ಲರೂ ಕೂಡ ಒಂದು ಸಿನಿಮಾನ ನೋಡೋ ರೀತಿಯಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ನಿಮ್ಮ ಮುಂದೆ ತಂದಿದ್ದಾರೆ. ಈ ಥರ ಒಂದು ಸಿನಿಮಾ ನೀವು ಗೆಲ್ಸ್ಕೊಟ್ರಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರತಕ್ಕಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ತಗೊಂಬರೋದಕ್ಕೆ ಧೈರ್ಯ ಮಾಡ್ತಾರೆ. ಇತರ ಪ್ರೊಡ್ಯೂಸರ್ಸ್ಗಳು ಮುಂದೆ ಬರ್ತಾರೆ ಅಂತ ಹೇಳ್ತಾ ದಯಮಾಡಿ ಈ ಬಂಡೆ ಸಾಹೇಬ್ ಚಿತ್ರನ ಗೆಲ್ಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನ್ನ ಹೆಸರು ಬಂದುಬಿಟ್ಟು ಪರ್ವೇಜ್ ಸಿಂಬಾ ಅಂತೇಳಿ. ಈ ಪಿಕ್ಚರ್ ಒಳಗೆ ನನ್ನ ಪಾತ್ರ ಬಂದುಬಿಟ್ಟು ಶಾರ್ಪ್ ಶೂಟ್ರು ಮುನ್ನಾ ಅಂತ. ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ದೊಡ್ಡಮನಿ ಸರ್ ಆಗಲಿ, ಕೊರಳಿ ಸರ್ ಆಗಲಿ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ. ಯಾಕಂದರೆ ಇದೊಂದು ಪಾತ್ರ ನನಗೆ ಸೂಟ್ ಆಗುತ್ತೆ ಅಂದ್ಕೊಂಡು ಕೊಟ್ಟಿದ್ದು, ಆಮೇಲೆ ಈ ಪಾತ್ರ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದು. ಅವೆರಡಕ್ಕೂ ನಾನು ಯಾವಾಗಲೂ ದೊಡ್ಡಮನಿ ಸರು ಮತ್ತು ವೀರಣ್ಣ ಕೊರಳ್ಳಿ ಸರ್ಗೆ ಚಿರಋಣಿ ಆಗಿರ್ತೀನಿ. ಆಮೇಲೆ ಈ ಪಿಕ್ಚರ್ ಡೈರೆಕ್ಟ್ರು ಬಂದುಬಿಟ್ಟು ಚಿನ್ಮಯ ರಾಮ್ ಅಂತೇಳಿ, ಅವರಿಗೂ ಥ್ಯಾಂಕ್ಸ್ ಹೇಳ್ತಾ. ಆ್ಯಕ್ಚುಲಿ ಇದು ಇವಾಗ ಈ ಬಂಡೆ ಸಾಹೇಬ್ ಅವ್ರದ್ದು ಮೂವಿ ಅಂತ ಬಂದಾಗ ತುಂಬ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ನಮಗೆ. ಸೊ ಆ ಟೈಮಲ್ಲಿ ನಾವು ಹೆಂಗೋ ಒಂದು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಹೀರೋ ಸರ್ ಆಗಲಿ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಪಾತ್ರನ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಆ ಟೈಮಲ್ಲಿ. ಅದನ್ನು ಮತ್ತೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಮೂವಿ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತಿದೆ. ಯಾಕಂದರೆ ನಮ್ಮ ತಂದೆನೂ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಅವ್ರ ಟೀಮ್ ಎಲ್ಲ ಹೋಗಿ ನೋಡಿದಾಗ ಓಕೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಯಾಕಂದರೆ ಈಗ ಪೊಲೀಸರು ಸಿನಿಮಾ ಪೊಲೀಸರಿಗೆ ಗೊತ್ತಾದಷ್ಟು ನಾರ್ಮಲ್ ಪಬ್ಲಿಕ್ಗೆ ಅಷ್ಟು ಅರ್ಥ ಆಗಲ್ಲ. ಏನೇ ಕಾಸ್ಟ್ಯೂಮ್ ಹಾಕೊಳ್ಳೋದಾಗಲಿ, ಅವ್ರು ಹೆಂಗೆ ಹಾಕ್ಕೊತಾರೆ ಏನು ಎಲ್ಲ
ಅವ್ರು ನೋಡಿದಾಗ ಅವ್ರು ಹೇಳಿರೋ ಒಂದು ರೆಸ್ಪಾನ್ಸ್ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಒಂದು ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿದೆ. ಎಲ್ಲ ಕರ್ನಾಟಕದ ಜನತೆಗೂ ಎಲ್ಲ ಪಬ್ಲಿಕ್ಕಿಗೂ ಈಗ ಗುಲ್ಬರ್ಗ ಜನತೆಗೂ ನಾನು ಹೇಳೋದಷ್ಟೇ, ಒಂದು ಒಳ್ಳೆ ಸಿನಿಮಾ ಯಾವಾಗೋ ಒಂದು ಬರೋದು, ಪ್ರತಿ ವಾರ 4, 5, 6 ಸಿನಿಮಾ ಹಿಂಗೆ ರಿಲೀಸ್ ಆಗ್ತಾ ಇರುತ್ತೆ. ಒಂದು ಒಳ್ಳೆಯ ಸಿನಿಮಾ, ಒಬ್ಬರ ಜೀವನ ಆಧಾರಿತ ಸಿನಿಮಾ, ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಆಮೇಲೆ ಇಷ್ಟೊಂದೆಲ್ಲ ನಾವು ಪ್ಲ್ಯಾನ್ ಮಾಡಿ ಸಿನಿಮಾ ಮಾಡಿದಾಗ ರೆಸ್ಪಾನ್ಸು ಚೆನ್ನಾಗಿ ಬಂದಾಗ ಇವರಿಗೂ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಪ್ರೊಡ್ಯೂಸರು ಕಷ್ಟಪಟ್ಟು ಏನೋ ಮಾಡಿ ಒಂದು ದುಡ್ಡು ಹಾಕಿ ಒಂದು ಸಿನಿಮಾ ಮಾಡಿದಾಗ ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾವು ಅದೇ ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ ಅದು ಅಷ್ಟು ಈಸಿ ಇಲ್ಲ ಒಂದು ಸಿನಿಮಾ ಮಾಡೋದು. ಆದರೂ ನಮ್ಮ ಸರ್ ತುಂಬ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಸಿನಿಮಾಗಳು ಮಾಡಿ ಸರ್, ಹಿಂಗೆ ಒಳ್ಳೆ ಕಂಟೆಂಟ್ಗಳು ಕೊಡಿ. ಯಾಕಂದರೆ ಈ ಸಿನಿಮಾದಲ್ಲಿ ಸರ್ ಪಾತ್ರ ಮಾಡಿದ್ದಾರೆ, ಒಬ್ಬ SP ಹೆಂಗಿರಬೇಕು ಆ ರೀತಿ ಅವ್ರ ಕ್ಯಾರೆಕ್ಟರ್ ಇದೆ, ಆ ರೀತಿ ಅವ್ರು ಆ್ಯಕ್ಟು ಮಾಡಿದ್ದಾರೆ. ಆ್ಯಂಡ್ ನನ್ನ ಪಾತ್ರ ಬಂದುಬಿಟ್ಟು ಮುನ್ನಾ ಅಂತ. ಇಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ತುಂಬ ಜನ ಕೇಳೋರು ಮುನ್ನಾ ಪಾತ್ರಧಾರಿ ಯಾರು ಏನು ಅಂತ. ಆ ಟೈಮಲ್ಲಿ ನಮಗೂ ಅಷ್ಟೊಂದು ಫಿಕ್ಸ್ ಆಗಿರಲಿಲ್ಲ ನಾನು. ಸೊ ಆಫ್ಟರ್ ಆಲ್ ಸ್ವಲ್ಪ ದಿನ ಆದಮೇಲೆ ಫಿಕ್ಸ್ ಆದಮೇಲೆ ನಮ್ಮದು ಹೀರೋ ಸರ್ದು ಒಂದು ಟಕ್ಕರ್ ಚೆನ್ನಾಗಿದೆ ಅಂತ ಎಲ್ಲ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಹೇಳಿದ್ದಾರೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಒಬ್ಬ ಆರ್ಟಿಸ್ಟಿಗೆ ಬೇಕಾಗಿರೋದು ಅಷ್ಟೇ, ಯಾವುದೇ ಪಾತ್ರ ಮಾಡಿದ್ರು ಚೆನ್ನಾಗಿ ಮಾಡಿದೀಯಾ ಅಂತ ಒಬ್ಬರಿಂದ ಬಾಯಿಂದ ಬಂದರೆ ಸಾಕು, ನಾವು ಗೆದ್ದಂಗೆ. ದಯವಿಟ್ಟು ಎಲ್ಲ ಜನತೆಗೆ, ಎಲ್ಲ ಗುಲ್ಬರ್ಗ ಜನತೆಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ಈ ಸಿನಿಮಾ ಥಿಯೇಟ್ರಲ್ಲಿದೆ, ರಿಲೀಸ್ 16ನೇ ತಾರೀಕು ರಿಲೀಸ್ ಆಗಿದೆ, 3-4 ಡೇಸ್ ಆಯ್ತು ರಿಲೀಸ್ ಆಗಿ. ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ನಿಮ್ಮದು ಒಂದೊಂದು ಟಿಕೆಟು ತುಂಬ ಜನರ ಹೊಟ್ಟೆ ತುಂಬಿಸುತ್ತೆ, ತುಂಬ ಜನರಿಗೆ ಬದುಕಾಗುತ್ತೆ. ದಯವಿಟ್ಟು ಬನ್ನಿ, ಪ್ರೋತ್ಸಾಹ ಇದ್ದರೆ ಇನ್ನೂ ಇಂಥ 10 ಸಿನಿಮಾಗಳು ಮಾಡ್ಬೋದು. ದಯವಿಟ್ಟು ಥಿಯೇಟ್ರ್ ಕಡೆ ಬನ್ನಿ, ಸಿನಿಮಾ ನೋಡಿ, ಇಷ್ಟ ಆಗುತ್ತೆ 100%. ತುಂಬ ಜನ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇಶದ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿಯ ವತಿಯಿಂದ ದೇಶದ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ದಿನಾಂಕ 20 ಮೇ 2025ರಂದು ದೇಶವ್ಯಾಪಿ ಬೃಹತ್ ಹೋರಾಟ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಂಗೀತ, ಜಯಶ್ರೀ, ಇಂದುಬಾಯಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸರ್ಕಾರಕ್ಕೆ ಧಿಕ್ಕಾರ. ಕಡಿತಗೊಂಡಿರುವ ಪೇಮೆಂಟ್ ಈ ಕೂಡಲೇ ಒದಗಿಸಿ. ಬೇಕೇ ಬೇಕು. ಆಶೆಗಳ ಒಗ್ಗಟ್ಟು ಚಿರಾಯುವಾಗಲಿ. ಆಶೆಗಳೇ ಒಂದಾಗಿ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು. ನಮಸ್ಕಾರಗಳು. ನಾನು ಆಶಾ ಜಿಲ್ಲಾ ಕಾರ್ಯದರ್ಶಿ ಗೀತಾ ಮಾತಾಡ್ತಾ ಇರೋದು. ನಮಗೆ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೂ ಅಷ್ಟೇ ಪೇಮೆಂಟೇ ಆಗಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮನೆ ಪತ್ರ ಕೊಡೋಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ಪೇಮೆಂಟ್ ಆಗಿಲ್ಲ ಅಂದರೆ, ದುಡ್ಡು ಇಲ್ಲ ಅಂದರೆ ಏನೂ ಬರೋಂಗಿಲ್ಲ. ಈಗ ದುಡ್ಡು ಇದ್ದರೆ ಎಲ್ಲ. 3 ತಿಂಗಳಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ನಾವೆಲ್ಲ ಆಶಾ ಕಾರ್ಯಕರ್ತೆಯರು. ಬರೋದೇ 5, 6, 8 ಸಾವಿರ ರೂಪಾಯಿ ತನಕ ಬರ್ತದೆ. ಅದನ್ನು ಹಾಕಿಲ್ಲ ಅಂದರೆ ನಾವು ಏನು ಮಾಡಿ, ಮಕ್ಕಳ ಸ್ಕೂಲ್ ಫೀಸ್ ಇದೆ, ಈ ಮತ್ತೆ ರಿಟರ್ನ್ ಸ್ಕೂಲ್ ಸ್ಟಾರ್ಟ್ ಆಗ್ತಾವೆ, ಈ ಅಡ್ಮಿಷನ್ ಮಾಡಬೇಕು. ಇಲ್ಲಿವರೆಗೂ ಹೊಟ್ಟೆ ಪೇಮೆಂಟ್ ಇಲ್ಲ ಅಂದರೆ ನಾವು ಹೆಂಗೆ ಬದುಕೋಕ್ಕಾಗುತ್ತೆ ಹೇಳಿ. ಅದಕ್ಕೆ ಕೂಡಲೇ ನಮ್ಮ ಪೇಮೆಂಟ್ ಜಾರಿಗೆ ಮಾಡಬೇಕು. ಮತ್ತು ಬೆಂಗಳೂರಲ್ಲಿ ಜನವರಿ ಒಳಗೆ ಸ್ಟ್ರೈಕ್ ಮಾಡಿದ್ವಿ. ನಮಗೇನಂದಿದ್ರು CM ಅವರು 10,000 ರೂಪಾಯಿ ನಿಮಗೆಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕೊಡ್ತೀನಿ ಅಂತ ಹೇಳಿದರು. 10,000 ರೂಪಾಯಿ ಬಿಟ್ಟು ಅದ್ರ ಹೆಸರು ತೆಗಿತಾ ಇಲ್ಲ. 10,000 ಮಾಡೋದು ಬೇರೆಯೇ ಉಳಿತು. ಅದಕ್ಕೋಸ್ಕರ ನಮಗೆಲ್ಲ 10,000 ರೂಪಾಯಿ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ನಮಸ್ಕಾರ. ನಾವು ಆಶಾ ಜಿಲ್ಲಾ ಸಮಿತಿ ಕಮಿಟಿ ಮೆಂಬರ್ ಇದ್ದೇವೆ. ನಾವು ಆಶಾಗಳಿಗೆ ಎಲ್ಲ ಭಾಳ ಕಷ್ಟ ಆಗ್ಲತ್ತದ. 3 ತಿಂಗಳಿಂದ ಪೇಮೆಂಟ್ ಇಲ್ಲ. ಕೂಡಲೇ ಪೇಮೆಂಟ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಕೇಳ್ಕೊಳತ್ತೀವಿ.
ಇನ್ನು ನಮಗೆ 5-6 ದಿವಸ ಟೈಮ್ ಕೊಟ್ಟಿದ್ರು, 1 ವಾರ ಆದರೂ ಇನ್ನೂ ಪೇಮೆಂಟ್ ಬರ್ತಾ ಇಲ್ಲ. ಭಾಳಷ್ಟು ಕಷ್ಟ ಎಲ್ಲ ಆಶಾ ಕಾರ್ಯಕರ್ತರಿಗೆ ಕಷ್ಟ ಆಗ್ಲತ್ತದ. ಆಮೇಲೆ ಜನವರಿ ತಿಂಗಳನ್ಯಾಗ ಸ್ಟ್ರೈಕ್ ಮಾಡೀವಿ. 10,000 ರೂಪಾಯಿ ಏಪ್ರಿಲಿಂದ ಕೊಡ್ತೀವಿ, ಪೇಮೆಂಟ್ ಹಾಕ್ತೀವಿ ಅಂತ ಹೇಳಿದ್ರು. ಅದು ಪೇಮೆಂಟ್ ಇಲ್ಲ. ಅದು ನಿಮಗೆ 10,000 ಮಾಡಿವಂತೂ ಅವರು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಹಾಗಾಗಿ ಇದು ಪೇಮೆಂಟ್ ನಮಗೆ ಆಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳದಾಗ ಬೃಹತ್ ಹೋರಾಟ ಮಾಡ್ತೀವಿ ಅಂಥೇಳಿ ಸರ್ಕಾರಕ್ಕೆ ಹೇಳಕ್ಕೆ ಎಲ್ಲ ಆಶಾ ಕಾರ್ಯಕರ್ತೆಯರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ರೈತರಿಗೆ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಖರೀದಿಗೆ ಆಸರೆಯಾಗಲಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಲು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಕಾರ್ಯದರ್ಶಿಗಳಾದ ದಿಲೀಪ್ ನಾಗುರೆ, ಉಪಾಧ್ಯಕ್ಷರಾದ ದೇವು ಬಿರಾದಾರ್, ಸಿದ್ದರಾಮ್ ಕಣ್ಣೂರ್, ಚಂದಪ್ಪ ಹವನೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಘೋಷಣೆ ಮಾಡಿದ ಎಲ್ಲ ರೈತರ ಖಾತೆಗೆ ಹಣ ಜಮಾ ಆಗಲೇಬೇಕು. 100 ಕೋಟಿ ರೂಪಾಯಿ ಎಲ್ಲ ರೈತರ ಖಾತೆಗೆ ನೆರವಿಗೆ ಸರ್ಕಾರ ಬರಲೇಬೇಕು. ಬಿತ್ತನೆಗೆ ಆಸರೆ ಆಗಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆ ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಕಚೇರಿ ಮತ್ತು ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂಗಾರು ಬಿತ್ತನೆಯನ್ನು ಪ್ರಾರಂಭ ಆಗ್ತಾ ಇದೆ. ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರು ಬೀಜ ಗೊಬ್ಬರ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ 600 ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿವಿ ಅಂತೇಳಿ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಹಾಗಾಗಿರೋ ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿ ಈ ಮುಂಗಾರು ಬಿತ್ತನೆಗಾಗಿ ಬೀಜ ಗೊಬ್ಬರಕ್ಕೆ ಲಾಗೋಡಿಗಾಗಿ ಆ ರೈತರ ನೆರವಿಗೆ ಆಗಬೇಕು, ರೈತರಿಗೆ ಆಸರೆ ಆಗಬೇಕು, ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಹಣವನ್ನು ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಲಾಗಿರುವ ಜಾಮರ್ನಿಂದಾಗಿ ಸೀತನೂರ್, ಪಾಣೆಗಾಂವ್ ಹಾಗೂ ನಂದಿಕೂರು ಗ್ರಾಮಗಳಲ್ಲಿ ಮೊಬೈಲ್ ಸೇವೆಗೆ ತೊಂದರೆಯಾಗುತ್ತಿರುವ ಕುರಿತು ಪವನ್ ಕುಮಾರ್ ಒಳಕೇರಿಯವರ ನೇತೃತ್ವದಲ್ಲಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿದ ಜಾಮರ್ನಿಂದ ಸೀತನೂರು, ಪಾಣೆಗಾಂವ್ ಮತ್ತು ನಂದಿಕೂರು ಗ್ರಾಮಗಳಲ್ಲಿ ಮೊಬೈಲ್ ಸೇವೆಗೆ ತೊಂದರೆಯಾಗುತ್ತಿರುವ ಬಗ್ಗೆ ಕಲಬುರಗಿಯ ಕೇಂದ್ರ ಕಾರಾಗೃಹದ ಬಂದಿಖಾನೆ ಇಲಾಖೆಯ ಮಾನ್ಯ ಮುಖ್ಯ ಅಧೀಕ್ಷಕರಿಗೆ ನಂದಿಕೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪವನ್ ಕುಮಾರ್ ಬಿ ಒಳಕೇರಿಯವರ ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಂಕರ್ ಕಾರ್ಬಾರಿ, ನಾಗೇಶ್ ಡಿ ಮುಜ್ಖೇಡ್ ಸದಸ್ಯರು, ಗ್ರಾಮ ಪಂಚಾಯತ್ ಖಣದಾಳ್, ಶರಣಯ್ಯ ಸ್ವಾಮಿ ಸೀತನೂರ್, ಹುಸೇನ್ ಸಾಬ್ ಮೌಜನ್ ಸದಸ್ಯರು, ಗ್ರಾಮ ಪಂಚಾಯತ್ ಖಣದಾಳ್, ವೀರಯ್ಯ ಸ್ವಾಮಿ ಪಾಣೆಗಾಂವ್, ಕಲ್ಯಾಣರಾವ್ ಪಾಟೀಲ್ ಹಾಗೂ ಸೀತನೂರ್, ಪಾಣೆಗಾಂವ್ ಹಾಗೂ ನಂದಿಕೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೊಬೈಲ್ ನೆಟ್ವರ್ಕ್ ಬರ್ತಾ ಇಲ್ಲ. ಅನೇಕ ಜನರಿಗೆ ಹೊರಗಿನ ಫೋನ್ ಬರ್ತದೆ. ಫೋನ್ಲಿಂದ ಇಲ್ಲ ಅಂತಂದ್ರೆ ಈಗಿನ ಜನ ನಡಿಲಕ್ಕಾಗಲ್ಲ. ಯಾಕಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಜಗತ್ತೇ ನಡೀತಕ್ಕಂಥದ್ದು ಮೊಬೈಲ್ ಮೇಲೆ. ಈ ಮೊಬೈಲ್ ಜೊತೆಲಿ ಇನ್ನೊಂದೇನದ ಅಂತಂದ್ರೆ ಈ ಹಳ್ಳಿ ಜನರು ರೇಷನ್ ಬಂತಂದ್ರೆ ರೇಷನ್ ತೊಗೊಳ್ಳೋ ಸಲುವಾಗಿ ರೇಷನ್ ಅಂಗಡಿಗೆ ಹೋದ್ರೆ, ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಆ ನ್ಯಾಯಬೆಲೆ ಅಂಗಡಿ ಒಳಗೆ ಥಂಬ್ ಕೊಡಬೇಕು. ಥಂಬ್ ಕೊಟ್ಟಾಗ ಆ ಥಂಬ್ ಬರ್ತಾ ಇಲ್ಲ. ಅದರಿಂದ ಸಮಸ್ಯೆ ಆಗ್ತಿದೆ. ಆ ಥಂಬ್ ಬರಲಾರ ಕಡೆಯಿಂದ ಇವ್ರು ವೇಟ್ ಮಾಡಬೇಕು. ಆ ಜನರು, ಆ ಹೆಣ್ಮಕ್ಳು ಅವರೆಲ್ಲ ಈ ರೇಷನ್ ಅಂಗಡಿ ಅವರಿಗೆ, ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಬೈತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ನಾವು ಮೇಡಮ್ ಅವರಿಗೆ ಒಂದು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮ 3 ಗ್ರಾಮಗಳಲ್ಲಿ ಈ ಒಂದು ಜಾಮರ್ ರೇಂಜ್ ಜಾಸ್ತಿ ಮಾಡೋದ್ರಲ್ಲಿಂದ ಸಮಸ್ಯೆ ಆಗ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ. ಆದ್ದರಿಂದ ಕೂಡಲೇ ಆ ರೇಂಜ್ ಒಂದು ಕಂಟ್ರೋಲ್ ಮಾಡಿ ಕೇಸಿಂದ ನಮ್ಮ ಹಳ್ಳಿ ಜನರಿಗೆ, ಎಲ್ಲ ಸುತ್ತಮುತ್ತಲೇ ಇರ್ತಕ್ಕಂಥ ನಂದಿಕೂರು ಆಗಿರ್ಬೋದು, ಸೀತನೂರು ಆಗಿರ್ಬೋದು, ಪಾಣೆಗಾಂವ್ ಆಗಿರ್ಬೋದು, ಎಲ್ಲ ಗ್ರಾಮದವರಿಗೆ ಒಂದು ಅನುಕೂಲ ಆಗಬೇಕಂತೇಳಿ ಇವತ್ತು ನಾವು ಮುಖ್ಯ ಅಧೀಕ್ಷಕರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಆ ನಮ್ಮ ಮನವಿ ಪತ್ರಕ್ಕೆ ನಾವು ಆದಷ್ಟು ಬೇಗ ಏನದ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಒಂದು ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ 50 ಸೆಂಟ್ರಲ್ ಜೈಲ್ ಕೇಂದ್ರ ಕಾರ್ಯಾಗಾರ ಎದುರುಗಡೆ ನಾವು ರಸ್ತಾ ರೋಕೋ ಮಾಡ್ತಿದ್ದೇವೆ ಅಂತೇಳಿ ಈಗಾಗಲೇ ದಿನಾಂಕ ನಿಗದಿ ಮಾಡಿ 26 ತಾರೀಕು ದಿವಸ ನಾವು ನಿಗದಿ ಮಾಡಿದ್ದೇವೆ. ಆದ್ದರಿಂದ ದಯಮಾಡಿ ಮುಖ್ಯ ಅಧೀಕ್ಷಕರು ಈ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ಅವರಲ್ಲಿ ಇನ್ನೊಂದು ಸಲ ನಾವು ಮನವಿ ಮಾಡ್ಕೊಳ್ತೀವಿ. ಕೇಂದ್ರ ಕಾರ್ಯಾಗಾರದಲ್ಲಿ ನಾವು ಆಗಮಿಸಿ ಎಲ್ಲ ಪಾಣೆಗಾಂವ್ ಮತ್ತು ಸೀತನೂರು, ನಂದಿಕೂರು ಗ್ರಾಮಸ್ಥರು ಸೇರಿ ಜಿಲ್ಲಾ ನಮ್ಮ ಕೇಂದ್ರ ಕಾರ್ಯಾಗಾರದ ಒಂದು ಜೇಲರ್ ಮೇಡಮ್ ಅವರಿಗೆ ಒಂದು ಮನವಿ ಪತ್ರ ಮಾಡಿಕೊಂಡಿದ್ದೇವೆ.
ಏನಪ್ಪ ಅಂತಂದರೆ ಇವತ್ತಿನ ದಿವಸ ಕೇಂದ್ರ ಕಾರಾಗೃಹಕ್ಕೆ ಜಾಮರ ಅಳವಡಿಕೆಯಿಂದ ಸುಮಾರು ದಿನಗಳಿಂದ ನಮ್ಮ ಎಲ್ಲ 3 ಹಳ್ಳಿಯ ಒಂದು ನೆಟ್ವರ್ಕ್ ಸ್ಥಗಿತವಾಗಿದೆ. ಇದರಿಂದ ತುಂಬ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ ನಾವು ಮನವಿ ಏನು ಮಾಡ್ಕೊಂಡಿದ್ದೇವಪ್ಪ ಅಂತಂದರೆ ಜಾಮರ ಒಂದು ಸ್ಥಗಿತವನ್ನು ಮಾಡಿ ನಮಗೆ ಎಲ್ಲ ನೆಟ್ವರ್ಕ್ ಬರೋ ಹಾಗೆ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೇವೆ. ಮೇಡಮ್ ಅವರು ಸ್ಪಂದನೆಯನ್ನು ನೀಡಿದ್ದಾರೆ. ಏನಪ್ಪ ಅಂತಂದರೆ ನಾವೆಲ್ಲ ಚೆಕ್ ಮಾಡಿ ಅದಕ್ಕೆ ಸರಿಪಡಿಸ್ತೇವೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ಪಾಣೆಗಾಂವ್ ಮತ್ತು ಸೀತ್ನೂರು, ನಂದಿಕೂರು ಎಲ್ಲ ಗ್ರಾಮಸ್ಥರು ಬೆಂಬಲಿಸಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇವೆ. ನಮ್ಮ ಹೆಸರು ನಾಗೇಶ್ ಡಿ ಮುಚ್ಕೇಡ್, ಗ್ರಾಮ ಪಂಚಾಯತಿ ಸದಸ್ಯರು, ಪಾಣೆಗಾಂವ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.